ಬೆಳಗಾವಿಯಲ್ಲೂ ಕೂಡ ಧಾರಾಕಾರ ಮಳೆ ಸುರಿತಾ ಇರೋದ್ರಿಂದಾಗಿ ಅಪಾಯದ ಮಟ್ಟವನ್ನು ಮೀರಿ ದೂಧಗಂಗಾ ನದಿ ಹರಿತಾ ಇದೆ. ಮುಲಾನ್ಕಿ ಗ್ರಾಮದ ಮನ್ಸೂರಲ್ಲಿ ದರ್ಗಾ ಮುಳುಗಡೆಯಾಗಿದ್ದು, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡು ತಾಲೂಕಿನ ಮುಲ್ಕಾನಿ ಗ್ರಾಮ ಇದು. ಮುಲಾನ್ಕಿ ಗ್ರಾಮದಲ್ಲಿ ದೂಧಗಂಗಾ ನದಿ ಹರಿವಿನಿಂದಾಗಿ ದರ್ಗಾ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ನದಿ ತಟದ ಜಮೀನುಗಳಿಗೂ ನೀರು ನುಗ್ಗುವಂತ ಆತಂಕ ಹೆಚ್ಚಾಗಿದ್ದು, ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆಯಾಗ್ತಾ ಇದೆ ದೂಧಗಂಗಾ ನದಿಯ ನೀರು. ನದಿಯ ಪ್ರಮಾಣದ ನೀರನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿದ್ದಂತಹ ದರ್ಗಾ ಸಂಪೂರ್ಣವಾಗಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಹಾಗಾಗಿ ದರ್ಗಾಕ್ಕೆ ತೆರಳುವಂತವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಜೊತೆಗೆ ಅಲ್ಲಿ ಹೋಗೋದಕ್ಕೂ ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ. ಅಷ್ಟು ಪ್ರಮಾಣದಲ್ಲಿ ನೀರು ಬಂದು ಸೇರ್ತಾ ಇದೆ. ಇನ್ನು ನೀರಿನ ಮಟ್ಟ ಹೆಚ್ಚಾಗುವಂತ ಆತಂಕ ಕೂಡ ಹೆಚ್ಚಾಗಿದೆ. ಹಾಕಿ ಲಾಸ್ಟ್ ತಕ ಅಂದ್ರೆ ಒಂದು ಹನಿ ನೀರಿಲ್ಲ ಇಲ್ಲಿ ನಮ್ಮ ದೂಧಗಂಗಾ ಹೊಳ್ಯಾಗ. ಈಗ ನೋಡ್ರಿ 2 ದಿವಸ ನಿನ್ನೆ ಇವತ್ತು ಅದು ಭಾರಿ ಮಳೆ ಏನಾಗಿತ್ತು ನೋಡ್ರಿ. ಅದರಿಂದ ಪೂರಾ ಮ್ಯಾಗ ಬಂದೈತಿ. ಅದರಿಂದ ನಮ್ಮ ದರ್ಗಾ ಮನ್ಸೂರಲ್ಲಿ ದರ್ಗಾ ಇದು ನೀರು ಬಂದಾವ ಇದ್ರಾಗ ಈಗ ಇನ್ನೂ ಹಿಂಗೆ ವಾಡಾಯ್ತು ಅಂದ್ರೆ ಒಂದು ರೈತರಿಗೆ ಇದು ಹೊಳಿದಂಡಿಗಿದ್ದವ್ರು ರೈತರಿಗೆ ಇವ್ರಿಗೆಲ್ಲರಿಗೂ ಅದನ್ನು ಅವರು ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು ಅವರು ದನಗಳನ್ನೆಲ್ಲ ತೊಗೊಂಡು ಸ್ವಲ್ಪ ಹೋಗಾಕ ಮಾಡೋಕೆ ಅವರಿಗೆಲ್ಲ ನಾವು ಸೂಚನೆ ಕೊಟ್ಟಿದ್ದೇವೆ. ಅದಕ್ಕೆ ಹೆಚ್ಚು ಯಾರಾಕ ಈ ದೂಧಗಂಗಾ ಒಳಗೆ ನೀರು ಹಚ್ಚದವ. ನಾಳೆ ಒಂದು ಪಾತ್ರ ಸಣ್ಣದೈತಿ ಅದು, ಅದರಿಂದ ನೀರು ಹೆಚ್ಚು ಇರತ್ತವು. ದರ್ಗಾ ಪೂರ ಈಗ ಇನ್ನೊಂದು 2 ದಿವಸ ಅಂದ್ರೆ ದರ್ಗಾ ಪೂರ ಮುಳುಗ್ತೈತ್ರಿ. ಅದು ಈಗ ಜಲಾವೃತ ಆಗೈತಿ ಪೂರ. ಅದು ಹಾಂ ಎಲ್ಲ ಪೂರ ಜಲಾವೃತ ಆಗೈತ್ರಿ. ನಮ್ಮ ಬಂದ್ರೆ ಆಚೆ ಕಡೆ ದತ್ತವಾಡಕ್ಕೆ ಹೋಗ್ಬೇಕಾದ್ರೆ ನಮ್ದು ಧರಣ ಒಂದು ಐತ್ರಿ. ಧರಣ ಭೀ ನಿನ್ನ ಮುಳುಗೈತಿ. ಇಲ್ಲಿ ನಮ್ಮೂರು ಇತ್ತ ಮಹಾಮಳೆಗೆ ನರಸಿಂಹವಾಡಿ ದತ್ತ ಮಂದಿರ ಜಲಾವೃತವಾಗಿದ್ದು, ಕೊಲ್ಹಾಪುರ ಜಿಲ್ಲೆಯ ನರಸಿಂಹವಾಡಿ ದತ್ತ ಮಂದಿರ ಇದು. ಮಳೆಯ ಆರ್ಭಟದಿಂದಾಗಿ ದತ್ತ ಮಂದಿರ ಕೂಡ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಕೃಷ್ಣಾ ನದಿಗೆ ಪಂಚಗಂಗಾ ನದಿ ಸಂಗಮವಾಗುವಂತಹ ಸ್ಥಳ ಇದು. ನೀರಿನಲ್ಲೇ ದತ್ತ ಮಂದಿರದಲ್ಲಿ ದರ್ಶನ ಪಡಿತಾ ಇದ್ದಾರೆ ಭಕ್ತರು. ಮಳೆ ಮತ್ತಷ್ಟು ಮುಂದುವರೆದರೆ ಮಂದಿರ ಸಂಪೂರ್ಣವಾಗಿ ಮುಳುಗಡೆಯಾಗುವಂತಹ ಭೀತಿ ಹೆಚ್ಚಾಗಿದೆ. ದತ್ತಾತ್ರೇಯ ಮಂದಿರದ ಆವರಣದ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ. ಈಗಾಗಲೇ ಆವರಣಕ್ಕೂ ಕೂಡ ನೀರು ಬಂದಿದೆ. ಇನ್ನು ಮಳೆ ಪ್ರಮಾಣ ಹೆಚ್ಚಾದಲ್ಲಿ ಒಳಹರಿವು ಕೂಡ ಹೆಚ್ಚಾಗುತ್ತೆ. ದತ್ತ ಮಂದಿರ ಸಂಪೂರ್ಣವಾಗಿ ಮುಳುಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಈ ಮಳೆಯ ನಡುವೆಯೇ ನೀರಿನಲ್ಲಿ ದೇವಸ್ಥಾನ ಮುಳುಗಿದರೂ ಕೂಡ ಜನರು ಬಂದು ಭಕ್ತಾದಿಗಳು ದರ್ಶನ ಪಡಿತಾ ಇದ್ದಾರೆ.